ಸಿದ್ಧಿವಿನಾಯಕ ಶರಣು ವಿದ್ಯೆ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಕ ವಾಹನ ಶರಣು ಸಿದ್ಧಿವಿನಾಯಕ ಶರಣು ವಿದ್ಯೆ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಕ ವಾಹನ ನಿಟಿಲ ನೇತ್ರನೆ ಗೌರಿ ಸುತನೆ ನಾಗಭೂಷಣ ಪ್ರಿಯನೇ ತಟಿತಲಾಂಚಿತ ಕೋಮಲಾಂಗನೆ ಕರ್ಣಕುಂಡಲಧಾರನೆ ಶರಣು ಸಿದ್ಧಿವಿನಾಯಕ ಶರಣು ವಿದ್ಯೆ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಕ ವಾಹನ ಶರಣು ಸಿದ್ಧಿವಿನಾಯಕ ಬಟಮೂರ್ತಿನ ಪದಕಹಾರನೆ ಬಾಹುಹಸ್ತಚತುಷ್ಟನೇ ಇಟ್ಟ ತೊಡುಗೆಯ ಹೇಮ ಕಂಕಣ ಪಾಶಂಕುಶಧಾರನೆ ಶರಣು ಸಿದ್ಧಿವಿನಾಯಕ ಕುಕ್ಷಿಮಾಲಂಬೋದರನೆ ಏಕ್ಷಚಾಪನ ಗೆಲಿದನೆ ಕುಕ್ಷಿಮಾಲಂಬೋದರನೆ ಏಕ್ಷಚಾಪನ ಗೆಲಿದನೆ ಪಕ್ಷಿವಾಹನ ಸಿರಿ ಪುರಂದರ ವಿಠಲನ ನಿಜದಾಸನೆ ಶರಣು ಸಿದ್ಧಿವಿನಾಯಕ ಶರಣು ವಿದ್ಯೆ ಪ್ರದಾಯಕ ಹೇ ಗೋವಿಂದ ಹೇ ಗೋಪಾಲ ಹೇ ದಯಾಳು प्राणनाथ अनाथ सखे दीन दर्द निवार हे गोविंद हे गोपाल हे हे समर्थ अगम्य पूरण मोह माया आधार गोविंद हे गोपाल हे ಆತನ ಮಹಿಮೆಯನ್ನು ತಿಳಿದಿದ್ದರೆ ಇದು ಅಂಧಕೋಪ. ಈ ಮನುಷ್ಯನ ಜೀವನ ಎನ್ನುವುದು ಆಧ್ಯಾತ್ಮದ ಹಿನ್ನೆಲೆ ಇಲ್ಲದೇ ಇದ್ದರೆ, ಆಂತರ್ಯದ ಆಳದಲ್ಲಿರತಕ್ಕಂಥ ಭಗವಂತನ ಅಥವಾ ದಿವ್ಯ ಜ್ಯೋತಿಯ ಸಂಸ್ಪರ್ಶಕ್ಕೆ ಬಾರದೇ ಇದ್ದರೆ ಮನುಷ್ಯನ ಜೀವನ ವ್ಯರ್ಥ ಎನ್ನುವುದನ್ನು ಆ ವಾಕ್ಯದಲ್ಲಿ ನಾನಕರು ಹೇಳಿದ್ದು. ಅಂಧಕೂಪ महाभयानक नानक पार उतार हे गोविंद हे गोपाल हे दयालु ಭಗವಂತನ ಮಹಿಮಾತಿಶಯವನ್ನು ಅರ್ಥ ಮಾಡಿಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮಾತ್ರವಲ್ಲ,
ಎಲ್ಲ ಥರದ ದುರ್ಬಲತೆ, ಪರಿಮಿತಿ, ಬಂಧನಗಳನ್ನು ದಾಟಿ ನಮ್ಮ ಸತ್ವ ಶಕ್ತಿಗಳನ್ನು ವೃದ್ಧಿಸಿಕೊಳ್ತಕ್ಕಂಥ ಕಾರ್ಯದಲ್ಲಿ ತೊಡಗಿದ್ದೇವೆ ಅಂತ ತಿಳ್ಕೊಳ್ಬೇಕು. ಯಾಕಂದರೆ ಇಡೀ ಜಗತ್ತಿನಲ್ಲಿ ಮನುಷ್ಯನಿಗೆ ಅಪೂರ್ವವಾದ ಶಕ್ತಿಯನ್ನು ಕೊಟ್ಟು, ಧೈರ್ಯವನ್ನು ಕೊಟ್ಟು, ಕಷ್ಟ ಕಂಟಕಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ಕೊಟ್ಟು, ಸರ್ವತೋಮುಖವಾದ ಪ್ರಗತಿಗೆ ಕಾರಣವಾದಂಥ ಅದ್ಭುತ ವಿಚಾರ ಲಹರಿಯನ್ನು ನಾವು ಚಿಂತನೆ ಮಾಡ್ತೇವೆ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಇಡೀ ಜಗತ್ತನ್ನೇ ಬದಲಿಸಬಲ್ಲ ವ್ಯಕ್ತಿ ಯಾವ ಸ್ಥಾನದಲ್ಲೇ ಇರಲಿ, ನಿಂತ ಜಾಗದಿಂದ ಮೇಲಕ್ಕೆ ಏರಬಲ್ಲ ಅಪೂರ್ವ ಸ್ಫೂರ್ತಿಯ ನಿಧಿ ಉಪನಿಷತ್ತು. ಸ್ವಾಮಿ ವಿವೇಕಾನಂದರಿಗೆ ಈ ಉಪನಿಷತ್ತನ್ನು ಎಷ್ಟು ಕೊಂಡಾಡಿದರೂ ತೃಪ್ತಿ ಇಲ್ಲ. ಅವರು ಹೇಳ್ತಾರೆ, ಫಸ್ಟ್ ಸ್ಟೆಪ್ ಇನ್ ಗೆಟಿಂಗ್ ಸ್ಟ್ರೆಂತ್ ಇಸ್ ಟು ಅಪ್ಹೋಲ್ಡ್ ದ ಉಪನಿಷತ್ಸ್ ಆ್ಯಂಡ್ ಬಿಲೀವ್ ಐ ಆಮ್ ದ ಸೋಲ್. ಸರ್ವಜ್ಞನೂ ಸರ್ವಶಕ್ತನೂ ಸರ್ವವ್ಯಾಪಿಯೂ ಆದಂಥ ಪರಮಾತ್ಮ ನಮ್ಮ ಅಂತರ್ಯದ ಆಳದಲ್ಲೇ ಇದ್ದಾನೆ. ಹಾಗಿದ್ದರೆ ನಮಗೆ ಯಾವ ರೀತಿಯ ಭಯ ಯಾಕೆ? ಎಂಥ ಕಷ್ಟ ಕಂಟಗಳನ್ನು ಎದುರಿಸಬಹುದಲ್ವೇ ನಾವು ಅವನ ಸಹಾಯದಿಂದ? ಅವನು ಹತ್ತಿರದಲ್ಲೇ ಇದ್ದಾನೆ ಎನ್ನುವುದು ಒಂದು ಕಲ್ಪನೆಯಲ್ಲ, ಒಂದು ಥಿಯರಿಯಲ್ಲ, ಒಂದು ಭಾವನೆ ಅಥವಾ ಒಂದು ಕಾವ್ಯ ಲಹರಿಯೂ ಅಲ್ಲ. ಅದು ಸತ್ಯಸ್ಯ ಸತ್ಯ ಎನ್ನುವುದು ಹಿಂದೆ ಋಷಿಗಳಿಗೆ ಗೋಚರವಾಗಿದ್ದರೂ ಕೂಡ ಅದು ಶಾಶ್ವತವಾದ ಸತ್ಯವಾದ್ದರಿಂದ, ಅದು ತ್ರಿಕಾಲ ಬಾಧಿತವಾದ ಸತ್ಯವಾದ್ದರಿಂದ, ಅದು ವಿಶ್ವ ಅಂದರೆ ವಿಶ್ವದ ಎಲ್ಲರಿಗೂ ಕೂಡ ಹೇಗೆ E=mc² ಅಂತ ಐನ್ಸ್ಟೀನ್ ಹೇಳಿದ್ದಾಗಲಿ, ಅಥವಾ ಭೂಮಿ ಆಕರ್ಷಣ ಶಕ್ತಿ ಇದೆ ಅಂತ ಹೇಳಿದ್ದು ಲಾ ಆಫ್ ಗ್ರಾವಿಟೇಷನ್ ಮತ್ತೊಬ್ಬ ಸೈಂಟಿಸ್ಟ್ ಹೇಳಿದ್ದಾಗಲಿ, ಅದು ಯಾವುದೇ ಒಂದು ಜಾತಿ, ಮತ, ಕುಲ, ಗೋತ್ರ, ಯಾವುದೇ ಕಾಲಕ್ಕೆ ಮಾತ್ರ ಸೀಮಿತವಲ್ಲದೆ ಸಮಸ್ತರಿಗೂ ಕೂಡ ಉಪಯುಕ್ತವಾದಂಥದ್ದಾದಂತೆ ಈ ಆತ್ಮತತ್ವ, ಪರಮಾರ್ಥ ತತ್ವ ಇದನ್ನು ತಿಳಿಯದಿದ್ದರೆ ಮನುಷ್ಯನಿಗೆ ಉಳಿಗಾಲವಿಲ್ಲ, ನಿಜವಾದ ಉಳಿಗಾಲ ಇಲ್ಲ. ಇದನ್ನು ತಿಳಿದದ್ದಾದರೆ ಅವನ ಜೀವನ ಸಾರ್ಥಕವಾಗ್ತದೆ ಎನ್ನುವುದನ್ನು ಸ್ಟ್ರೆಂತ್ ಈಸ್ ವಾಟ್ ದ ಉಪನಿಷತ್ ಸ್ಪೀಕ್ ಟು ಮೀ ಫ್ರಮ್ ಎವ್ರಿ ಪೇಜ್. ಯಾರಿಗೆ ಸ್ಟ್ರೆಂತ್ ಬೇಡ? ನಾಳೆಯಿಂದ ನಾನು ಹೆಚ್ಚು ದುಃಖ ಪಡುವಂತಾಗಲಿ, ನಾಳೆಯಿಂದ ಆದಷ್ಟು ಕಷ್ಟಪಡುವಂತಾಗಲಿ ಅಂತ ಯಾರಾದರೂ ಆಲೋಚನೆ ಮಾಡ್ತಾರಾ? ಬೇಕಾ? ಎಲ್ಲರಿಗೂ ಸ್ಟ್ರೆಂತ್ ಬೇಕು, ಎಲ್ಲರಿಗೂ ಉತ್ಸಾಹ ಬೇಕು, ಎಲ್ಲರಿಗೂ ಧೈರ್ಯ ಬೇಕು, ಎಲ್ಲರಿಗೂ ತಾನು ಕೈಗೊಂಡ ಕಾರ್ಯದಲ್ಲಿ ಯಶಸ್ಸನ್ನು ಪಡೆಯಬೇಕು. ಎಕ್ಸಲೆನ್ಸ್, ಈಗಿನ ಮಾತದು ಎಕ್ಸಲೆನ್ಸ್, ಉತ್ಕೃಷ್ಟತೆ ಬೇಕು. ಅದು ಹೇಗೆ, ಎಲ್ಲಿಂದ ಸಿಗ್ತದೆ? ಅದು ಒಳಗಡೆ ಇದೆ ಆ ಶಕ್ತಿ, ಅನಂತ ಶಕ್ತಿಯ ಆಗರ. ನಾವೇನು ಮಾಡಿದ್ದೇವೆ? ಈ ದುರ್ಬಲವಾದ ದೇಹೇಂದ್ರಿಯಗಳ ಜೊತೆಗೆ ನಮ್ಮ ಸಂಬಂಧವನ್ನು ದೃಢವಾಗಿ ಮಾಡಿಕೊಂಡು ಆ ಕಡೆ ಈ ಕಡೆ ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಹೊರಗಡೆ ನೋಡುವ ಒಂದು ಅಭ್ಯಾಸವನ್ನು ದೀರ್ಘಕಾಲದಿಂದ ಮಾಡಿಕೊಂಡು ಬಂದಿದ್ದೇವೆ, ಬಾಲ್ಯದಿಂದಲೇ ಮಾಡಿಕೊಂಡು ಬಂದಿದ್ದೇವೆ. ಇಲ್ಲ, ಜನ್ಮಾಂತರದಿಂದಲೇ ಹೊರಗಡೆ ನೋಡುವ ಕೆಲಸ ಬಿಟ್ಟು ಬಾಕಿ ನಾನು ಯಾರು ಅಂತ ಆಲೋಚನೆ ಮಾಡುವುದೊಂದು ಅಭ್ಯಾಸವನ್ನು ಮರೆತು ಬಿಟ್ಟಿದ್ದೇವೆ. ಉಪನಿಷತ್ತು ಹೇಳ್ತದೆ, ಬರೀ ಹೊರಗಡೆ ನೋಡಿದರೆ ಸಾಲದು, ಒಳಗಡೆ ನೋಡುವ ಅಭ್ಯಾಸವೂ ಮಾಡಬೇಕು ಅಂತ. ಇದಕ್ಕೆ ನಾನು ಹಿಂದಿನ ಬಾರಿನ ಕ್ಲಾಸಿನಲ್ಲಿ ಒಂದು ಕಥೆ ಹೇಳಿದ್ದು ಈಗ ನೆನಪಿಗೆ ಬಂತು, ಅದನ್ನು ತಿರುಗಿ ಉಚ್ಚಾರಣೆ ಮಾಡ್ತೇನೆ. ಯಾಕಂದರೆ ಹಿಂದೆ ಬಂದವರಿಗೆ ಅದು ನೆನಪು ಮಾಡಿಕೊಡುತ್ತೆ ಆ ಕಥೆ, ಹೊಸಬರಿಗೆ ಅದು ಹೊಸತು. ಅದೇ ಮೆಸ್ಸಾಚುಸೆಟ್ಸ್ ಯಾವುದೋ ಒಂದು ಯೂನಿವರ್ಸಿಟಿಯಲ್ಲಿ ದೊಡ್ಡ ಆಸ್ಟ್ರಾನಮಿ ಪ್ರೊಫೆಸರ್ ಆಗಿದ್ದರು. ಅವರು ಮಂಡ್ಯದ ಹತ್ರ ಅವ್ರ ಊರು ಮನೆ, ಅಲ್ಲಿಗೆ ಬಂದಿದ್ದರಂತೆ. ಅಕಸ್ಮಾತ್ ಆಕಾಶವನ್ನು ನೋಡ್ತಾ, ಆಕಾಶದಲ್ಲಿ ಇನ್ನೂ ಕೆಲವು ನಕ್ಷತ್ರದಿಂದ ಬೆಳಕಿನ್ನೂ ಜಗತ್ತಿಗೆ ಬಂದಿಲ್ಲ, ಎಷ್ಟು ವಿಶಾಲವಾಗಿದೆ ವಿಶ್ವ, ಅಬ್ಬಬ್ಬಾ, ಮೇಲೆ ನೋಡೆ ಕಣ್ಣ ತಣಿಪ ನೀಲ ಪಟದಿ ವಿವಿಧ ರೂಪ ಜಾಲಗಳನ್ನು ಚಿತ್ರ ಚತುರನಾರ್ ಅಂತ ಡಿ ವಿ ಜಿ ಅವರು ಕೇಳಿದ ಹಾಗೆ ಅವರು ಅದನ್ನೆಲ್ಲ ನೋಡ್ತಾ ಮೇಲೆ ಹೋಗ್ತಾ ಇದ್ದಾರೆ.
ಆಮೇಲೆ ನೋಡ್ತಾ ಹೋಗುವಾಗ ಅಕಸ್ಮಾತು ಅಷ್ಟು ತನ್ಮಯರಾಗಿ ನೋಡ್ತಾ ಇದ್ರಲ್ಲ, ಅಲ್ಲಿ ಒಂದು ಬಾವಿ ಇತ್ತು, ಹಾಳು ಬಾವಿ, ತಟ್ಟನೆ ಬಿದ್ದುಬಿಟ್ರಂತೆ. ಬಿದ್ದ ಕೂಡಲೇ ಅಂತ ಕೂಗಿದ ಮೇಲೆ ಅಲ್ಲಿ ಒಬ್ಬರು ಗೌಡರು ಬಂದು ಒಂದು ಯಾವುದೊಂದು ಬಂಬು ಅನ್ನು ಕೊಟ್ಟು ಅದನ್ನು ಹಿಡ್ಕೊಳ್ಳಿ ಅಂತ ಮೇಲೆಲ್ಲ ಎತ್ತಿದ್ರಂತೆ. ಎತ್ತಿ ಅವರು ಮೇಲಕ್ಕೆ ಬಂದರು. ತಾವು ಯಾರು ಅಂತ ಹೇಳಿದ್ರು. ನಾನು ಖಗೋಲಜ್ಞ, ಈ ಕಡೆ ರಜೆಗೆ ಬಂದಿದ್ದೆ. ಅದೆಲ್ಲ ಸರಿಯೇ, ಖಗೋಲ ಒಳ್ಳೆ, ಸ್ವಲ್ಪ ಭೂಗೋಳ ಕಲ್ತ್ಕೊಳ್ಳಿ ಅಂತ ಹೇಳಿದ. ಭೂಮಿಯಲ್ಲಿ ಬದುಕುವ ಮನುಷ್ಯನು ಹಾಗೆ ಹೊರ ಜಗತ್ತನ್ನು ಮಾತ್ರ ಅಧ್ಯಯನ ಮಾಡಿದರೆ ಸಾಲದು, ತನ್ನನ್ನು ತಾನು ತಿಳ್ಕೊಳ್ಬೇಕು. ಆತ್ಮಾನಂ ವಿಧಿ ತಜ್ಞಾನಂ ಪ್ರಶಮಕರಂ ಯದಿಂದ್ರಿಯಾಣಂ ತಜ್ಞೇಯಂ ಯದುಪನಿಷತ್ಸು ನಿಶ್ಚಿತಾರ್ಥ. ಉಪನಿಷತ್ತುಗಳಲ್ಲಿ ಯಾವುದನ್ನು ನಿಶ್ಚಿತವಾಗಿ ಹೇಳಿದೆಯೋ ಆ ಜ್ಞಾನ ಇದೆಯಲ್ಲ, ಆತ್ಮಜ್ಞಾನ, ಅದನ್ನು ತಿಳಿದುಕೊಂಡದ್ದಾದರೆ ಮನುಷ್ಯನ ಜೀವನ ಸಾರ್ಥಕ. ಎಲ್ಲ ಇಂದ್ರಿಯಗಳನ್ನು ಶಾಂತ ಮಾಡಿಬಿಡ್ತದೆ, ಅವುಗಳ ಕಾಟವನ್ನು ತಡೆದು ಬಿಡ್ತದೆ. ಅಜ್ಞಾನಂ ಪ್ರಶಮಕರಂ ಯದಿಂದ್ರಿಯಾಣಂ ತಜ್ಞೇಯಂ ಯದುಪನಿಷತ್ಸು ನಿಶ್ಚಿತಾರ್ಥ ತೇ ಧನ್ಯ ಭುವಿ ಪರಮಾರ್ಥ ನಿಶ್ಚಿತೇಹ ಶೇಷಸ್ತು ಭ್ರಮನಿಲಯೇ ಪರಿಭ್ರಮಂತಿ. ಸುಮ್ಮನೆ ಭ್ರಮೆಯ ನಿಲಯದಲ್ಲಿ ಮಾತ್ರ ತಿರುಗಾಡ್ತಾ ಇದ್ದಾರೆ. ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಇದನ್ನು. ಈ ಉಪನಿಷತ್ತಿನ ಸಾರವನ್ನು, ಅದರ ಹೃದಯವನ್ನು ಜಗತ್ತಿಗೆ ಕೊಟ್ಟಂಥವರೇ ಭಗವಾನ್ ಆದಿ ಶಂಕರಾಚಾರ್ಯರು. ಪರಮದ್ಭುತವಾದ ಒಂದು ಕೆಲಸವನ್ನು ಅವರು ಮಾಡಿದ್ದು. ಸಾಕ್ಷಾತ್ ಶಿವನಂತೆ ಹೇಳ್ತಾರೆ ಅವರನ್ನು. ಜ್ಞಾನದ ಮೂರ್ತಿ ಶಂಭೋ ಮೂರ್ತಿಶ್ಚರತಿ ಭುವನಿ ಶಂಕರಾಚಾರ್ಯ ರೂಪ ಅನ್ನೋ ಒಂದು ವಾಕ್ಯವು. ಕೆಲವೆಲ್ಲ ನಿಯಮಗಳು ಹಳೆ ಕಾಲದವರದ್ದು ಇರಲಿ. ಈ ಅಪೂರ್ವವಾದ ಶಕ್ತಿಶಾಲಿಯಾದ ಸಂದೇಶವನ್ನು ನಮ್ಮ ಜನಾಂಗಕ್ಕೆ, ಇಡೀ ಜನಾಂಗಕ್ಕೆ ಕೊಡಬೇಕು ಅಂತ ಹೇಳ್ತಾರೆ. ನಿಜವಾಗಿಯೂ ಸ್ವಾಮಿ ವಿವೇಕಾನಂದರು ಈ ಮಾತನ್ನು ಎಷ್ಟು ಬಾರಿ ಹೇಳಿದ್ದಾರೆ ಅಂದರೆ, ಲೆಟ್ ಮೀ ಟೆಲ್ ಯು ದಟ್ ವಿ ವಾಂಟ್ ಸ್ಟ್ರೆಂತ್ and everything, every time strength. And the Upanishads are the great mine of strength. Therein lies strength enough to invigorate the whole world. The whole world can be vivified, made strong, energized through them. ಸತ್ಯ ಇದು. ಎಂಥ ಒಂದು ಡಿಸ್ಟಾರ್ಟೆಡ್ ಸೆಲ್ಫ್ ಇಮೇಜ್ ಇಟ್ಕೊಂಡು ಮನುಷ್ಯರು ಬದುಕ್ತಾರೆ ಈ ಜಗತ್ತಿನಲ್ಲಿ. ದೇಹೇಂದ್ರಿಯಗಳ ಜೊತೆಗೆ ನಾನು ಎನ್ನುವಂಥದ್ದನ್ನು ಬಳಸಿಕೊಂಡು ಐಡೆಂಟಿಫಿಕೇಷನ್ ಓರಿಯೆಂಟೇಷನ್ ಅಂತ ಹೇಳ್ತಾರೆ. ಅದು ನನ್ನದೇ ಶಬ್ದ. ನನ್ನನ್ನು ನಾನು ಇಂಥವನ್ನಂತ ತಿಳಿದುಕೊಂಡು ಆ ರೀತಿಯಾಗಿ ವರ್ತಿಸುವಂಥದ್ದು. ಅಂತರ್ಯದ ಆಳದಲ್ಲಿ ನಿಜವಾದ ತತ್ವವಿದೆ. ನಿಜವಾದ ಎನ್ಲೈಟನ್ಮೆಂಟ್ ಈಸ್ ಪಾಸಿಬಲ್ ಆ್ಯಂಡ್ ಇಂಪ್ರೂವ್ಮೆಂಟ್ ಆಫ್ ಕ್ಯಾರೆಕ್ಟರ್ ಈಸ್ ಪಾಸಿಬಲ್. ಅದು ಮಾಡಬೇಕಾದದ್ದು. ಅದು ಮಾಡಿದರೆ ಈ ಭೂಗ್ರಹ ದೈವಗ್ರಹವಾಗತ್ತೆ. ಇಲ್ಲದಿದ್ದರೆ ಏನು ಅವಸ್ಥೆ. ದ್ವೇಷ, ಅಸೂಯೆ, ಹೊಟ್ಟೆಕೆಚ್ಚು, ಸಣ್ಣತನ, ಇನ್ನೊಬ್ಬರ ಅಭಿವೃದ್ಧಿಯಲ್ಲಿ ಸ್ವಲ್ಪ ಶುಭ ಚಿಂತನೆ ಮಾಡುವ ಯೋಗ್ಯತೆ ಇಲ್ಲ. ಹೀಗೆ ಮನುಷ್ಯನು ತನ್ನನ್ನು ತಾನು ಏನಂತ ತಿಳ್ಕೊಂಡಿದ್ದಾನೆ, ತಾನು ವರ್ತ್ಲೆಸ್ ಅಂತ ಅಥವಾ ತಾನು ಮನುಷ್ಯ ಮಾತ್ರ ಅಂತ ತಿಳ್ಕೊಂಡಿದ್ದಾನೆ. ಇಂದ್ರಿಯಗಳ ಒಂದು ರಾಜ್ಯದಲ್ಲಿ ಮಾತ್ರ ಸಂಚಾರ ಮಾಡಿದರೆ ಸಾಕು ಅಂತ ತಿಳ್ಕೊಂಡಿದ್ದಾನೆ. ಆದ್ದರಿಂದ ಅವನು ಈ ದುರವಸ್ಥೆ. ಆದರೆ ಆತ್ಮತತ್ವವನ್ನು ತಿಳಿದದ್ದಾದರೆ ಎಲ್ಲ ಬಂಧನಗಳಿಂದ ಪಾರಾಗುವುದು ಮಾತ್ರ ಅಲ್ಲ, ಮನುಷ್ಯ ತನ್ನ ಮನುಷ್ಯತ್ವ, ಪ್ರಾಣಿ ಧರ್ಮವನ್ನು ಬಿಟ್ಟು ಮನುಷ್ಯತ್ವದ ಮೇಲ್ಮಟ್ಟದ ಮನುಷ್ಯತ್ವವನ್ನು ಪಡೆದು ಆಮೇಲೆ ದೈವತ್ವವನ್ನು ಪಡೆದು ಇಡೀ ಜಗತ್ತಿಗೆ ದಾರಿದೀಪವಾಗ್ತಾನೆ. ಈ ಒಂದು ಅದ್ಭುತವಾದ ಸಂದೇಶ ನಮಗೆ ಉಪನಿಷತ್ತಿನಲ್ಲಿ ದೊರಕ್ತದೆ. ಅದನ್ನು ನಾವು ಇವತ್ತು ಈಶಾವಾಸ್ಯ ಉಪನಿಷತ್ತನ್ನು ಚಿಂತನೆ ಮಾಡಲಿದ್ದೇವೆ. ಈಶಾವಾಸ್ಯಂ ಅಂತ ಅದು ಪ್ರಾರಂಭವಾಗುವುದರಿಂದ ಈಶಾವಾಸ್ಯ ಉಪನಿಷತ್ತು ಅಂತ ಅದಕ್ಕೆ ಹೆಸರು ಬಂದಿದೆ. ಅದಕ್ಕೆ ಸಂಹಿತೋಪನಿಷತ್ತು ಅಂತ ಹೇಳ್ತಾರೆ. ಅದು ಮಂತ್ರ. ಅದರ ಹಿಂದಿನ 39 ಅಧ್ಯಾಯಗಳು ಆ ಸಂಹಿತೋಪನಿಷತ್ತು ಅಂತ ಇದಕ್ಕೆ ಹೆಸರು. ಆದರೆ ಈಶಾವಾಸ್ಯ ಅಂತ ಅದು ಪ್ರಾರಂಭವಾಗುವುದರಿಂದ ಈಶಾವಾಸ್ಯ ಉಪನಿಷತ್ತು ಅಂತ ಹೆಸರು ಬಂದಿದೆ. ಈ ಈಶಾವಾಸ್ಯ ಉಪನಿಷತ್ತಿನ 39 ಹಿಂದಿನ 39 ಅಧ್ಯಾಯಗಳಲ್ಲಿ ಕರ್ಮಕಾಂಡವನ್ನೇ ಕುರಿತು ಚಿಂತನೆ ಮಾಡಿದ್ದಾರೆ.
ವೇದವನ್ನು ಕರ್ಮಕಾಂಡ ಜ್ಞಾನಕಾಂಡ ಅಂತ ವಿಭಾಗಿಸುವ ಒಂದು ಕ್ರಮ ಇದೆ. ಇಷ್ಟಪ್ರಾಪ್ತ್ಯನಿಷ್ಟ ಪರಿಹಾರಯೋ ಅಲೌಕಿಕಂ ಉಪಾಯಂ ಯೋ ಗ್ರಂಥೋ ಸ ವೇದಯತಿ ವೇದ. ವೇದ ಅಂದರೆ ಏನು? ಇಷ್ಟ ಪ್ರಾಪ್ತಿಗೆ ಅನಿಷ್ಟ ನಿವಾರಣೆಗೆ ಲೋಕದ ಒಂದು ಕ್ರಮ ಇದೆ, ಏನೇನು ಮಾಡಬೇಕು ಅಂತ. ಲೋಕದ ಕ್ರಮ ಅಲ್ಲ, ಅಲೌಕಿಕವಾದ ಅತೀಂದ್ರಿಯವಾದ ಋಷಿಗಳಿಗೆ ಗೋಚರವಾದ ಅವರು ಸೂಚಿಸಿದಂಥ ಒಂದು ಪಥವನ್ನು ಅನುಸರಿಸುವುದು ಕರ್ಮಕಾಂಡದ ಉದ್ದೇಶ. ಮಂತ್ರ ಬ್ರಾಹ್ಮಣಾತ್ಮಕ ವೇದನಾಮಧೇಯಂ. ಮಂತ್ರ ಮತ್ತು ಬ್ರಾಹ್ಮಣದ ಮುಂದಿನ ಭಾಗ ಅರಣ್ಯಕ ಮತ್ತು ಮುಂದಿನ ಭಾಗ ಉಪನಿಷತ್ತು ಅಂತ ಒಂದು ಸಾಮಾನ್ಯ ವಿಂಗಡಣೆ ಮಾಡುವ ಕ್ರಮ ಇದೆ. ಇದು ಸಂಹಿತೋಪನಿಷತ್ತು ಅಂದರೆ ಮಂತ್ರದಲ್ಲಿ ಸೇರಿಕೊಂಡಂಥ ಉಪನಿಷತ್ತು. ಮಂತ್ರಗಳಲ್ಲಿ ಎರಡು ಬಗೆ. ಯಾವ ಮಂತ್ರವನ್ನು ಯಾವ ಒಂದು ಅಗ್ನಿ ಕಾರ್ಯವು ಯಾವುದೋ ಒಂದು ಕಾರ್ಯಕ್ಕೆ ಉಪಯೋಗಿಸಬೇಕು ಮತ್ತು ಎಂಥೆಂಥ ವಸ್ತುಗಳನ್ನು ಅರ್ಪಿಸಬೇಕು ಎನ್ನುವುದನ್ನು ತಿಳಿಸಿಕೊಡುವಂತಹದ್ದು. ಆದರೆ ಶಂಕರಾಚಾರ್ಯರ ಪ್ರಕಾರ ಈ ಉಪನಿಷತ್ತು ಕರ್ಮಕ್ಕೆ ಸಂಬಂಧಪಟ್ಟದ್ದಲ್ಲ, ಇದು ಆತ್ಮನ ನೈಜ ಸ್ವರೂಪವನ್ನು ತಿಳಿಸಿಕೊಡುತ್ತದೆ ಅಂತ ಹೇಳ್ತಾರೆ. ಈಶಾವಾಸ್ಯಮಿತ್ಯಾದಯೋ ಮಂತ್ರ ಕರ್ಮ ಸ್ವವಿನಿಯುಕ್ತಾ ತೇಷಾಂ ಅಕರ್ಮಶೇಷಸ್ಯಾತ್ಮನೋ ಯಾಥಾತ್ಮ್ಯ ಪ್ರಕಾಶಕತ್ವಾತ್. ಈಶಾವಾಸ್ಯವೇ ಮುಂತಾದ ಮಂತ್ರಗಳು ಕರ್ಮಕಾಂಡದಲ್ಲಿ ಉಪಯೋಗಿಸತಕ್ಕಂಥ ಮಂತ್ರಗಳಲ್ಲ, ಅದು ಜ್ಞಾನವನ್ನು ಆತ್ಮನ ನೈಜ ಸ್ವರೂಪವನ್ನು ತಿಳಿಸಿಕೊಡುವುದಕ್ಕಾಗಿ ಬಂದಿವೆ. ಆ ವಿಂಗಡಣೆ ಮಾಡಿದ್ದು ಯಾಕಂದರೆ ಹಿಂದಿನ ಅಧ್ಯಾಯಗಳಲ್ಲಿ ಕರ್ಮಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಹೇಳಲಾಗಿತ್ತು. ಆದರೆ ಈ ಅಧ್ಯಾಯದಲ್ಲಿ ಉಪನಿಷತ್ತು ಆತ್ಮನ ಸಂಬಂಧವಾದ ಅಂದರೆ ಆತ್ಮನ ನೈಜ ಸ್ವರೂಪವಾದಂಥ ವಿಚಾರಗಳನ್ನು ತಿಳಿಸುವುದಕ್ಕಾಗಿ ಬಂದಿದೆ. ಈಶಾವಾಸ್ಯಮಿತ್ಯಾದಯೋ ಮಂತ್ರ ಕರ್ಮಸು ಅವಿನಿಯುಕ್ತ, ಅದು ಕರ್ಮದಲ್ಲಿ ವಿನಿಯೋಗವಾಗತಕ್ಕವುಗಳಲ್ಲ, ಆತ್ಮನ ನೈಜ ಸ್ವರೂಪವನ್ನು ತಿಳಿಸಿಕೊಡುವುದಕ್ಕಾಗಿ ಬಂದಿವೆ. ಆತ್ಮ ಅಂದರೆ ಯಾರು? ಆತ್ಮನ ನೈಜ ಸ್ವರೂಪ ಅಂದರೆ ಏನು? ಅದು ಶುದ್ಧ, ಅದು ಅಪಾಪವಿದ್ಧ, ಅದು ನಿತ್ಯ, ಅದು ಏಕ, ಅದು ಸರ್ವಗತ. 5 ಗುಣಗಳ 5 ಲಕ್ಷಣಗಳನ್ನು ಹೇಳಿದ್ದಾರೆ. ಶುದ್ಧ ಅಂದರೆ ಅವಿದ್ಯಾಮಲರಹಿತಂ, ಯಾವ ಥರದ ಅಜ್ಞಾನದ ಲೇಪಲೇಶವೂ ಇಲ್ಲದಂಥ ಸ್ಥಿತಿ ಅದು. ಶುದ್ಧಂ ಅಪಾಪವಿದ್ಧಂ, ಪಾಪದ ಹೊಡೆತವಿಲ್ಲದ್ದು. ಶುದ್ಧಮಪಾಪವಿದ್ಧಂ, ಶುದ್ಧತ್ವ ಅಪಾಪವಿದ್ಧತ್ವ ಏಕತ್ವ, ಒಂದೇ ಎಲ್ಲ ಕಡೆಯಲ್ಲಿಯೂ ಇರತಕ್ಕಂಥದ್ದು. ಒಳಗು ಹೊರಗು ಮೇಲೆ ಕೆಳಗೆ ಅದು ಇಲ್ಲದ ಜಾಗವಿಲ್ಲ. ಸಾಮಾನ್ಯವಾಗಿ ಆಕಾಶದ ಉದಾಹರಣೆಯನ್ನು ಕೊಡ್ತಾರೆ. ಆತ್ಮನ ಸರ್ವವ್ಯಾಪಿತ್ವವನ್ನು ಕುರಿತು ಚಿಂತನೆ ಮಾಡುವುದಾದರೆ ಈ ಆತ್ಮತತ್ವ ಎಲ್ಲ ಕಡೆಯಲ್ಲಿಯೂ ಇರುವಂಥದ್ದು. ಏಕತ್ವ, ನಿತ್ಯತ್ವ, ತ್ರಿಕಾಲಬಾಧಿತ, ಬಾಕಿ ಎಲ್ಲವೂ ಬರ್ತಾವೆ ನಿಲ್ತಾವೆ ಹೋಗ್ತಾವೆ, ಬರ್ತಾವೆ ನಿಲ್ತಾವೆ ಹೋಗ್ತಾವೆ, ನಾಶವಾಗಿ ಹೋಗ್ತಾವೆ. ಕಾಣತಕ್ಕಂಥ ಜಗತ್ತು, ಆ ಕಾಣತಕ್ಕಂಥ ಜಗತ್ತನ್ನು ಕಾಣುವ ವ್ಯಕ್ತಿಯ ಹಿನ್ನೆಲೆಯಲ್ಲಿರತಕ್ಕಂಥ ಚೈತನ್ಯ ಸ್ವರೂಪಿಯಾದಂಥ ದಿವ್ಯನಾದಂಥ ಆತ್ಮತತ್ವ ಎಂದಿಗೂ ಮರೆಯಾಗುವುದಿಲ್ಲ. ಆ ಆತ್ಮತತ್ವ ನೀನೇ ಆಗಿದ್ದೀ, ಅದನ್ನು ತಿಳಿದುಕೊಳ್ಳಲಿಕ್ಕೆ ತಿಳಿಸಿಕೊಡ್ತದೆ. ಈಶಾವಾಸ್ಯಮಿತ್ಯಾದಯೋ ಮಂತ್ರ ಕರ್ಮಕ್ಕೆ ಸಂಬಂಧಪಟ್ಟದ್ದಲ್ಲ, ಆತ್ಮನ ನೈಜ ಸ್ವರೂಪವನ್ನು ಹೇಳ್ತಾವೆ, ಹೇಳಲಿಕ್ಕಾಗಿ ಬಂದಿವೆ ಆ ಮಂತ್ರಗಳು. ಆತ್ಮನ ನೈಜ ಸ್ವರೂಪ ಯಾವುದು? ಶುದ್ಧತ್ವ, ಅಪಾಪವಿದ್ಧತ್ವ, ಏಕತ್ವ, ನಿತ್ಯತ್ವ, ಅಶರೀರತ್ವ. ನಮಗೆ ಈ ಸ್ಥೂಲ ಶರೀರ ಒಂದು ಇದೆ ಕಾಣ್ತದಲ್ಲ, ಈ ಸ್ಥೂಲದ ಶರೀರದ ಹಿನ್ನೆಲೆಯಲ್ಲಿ ಸೂಕ್ಷ್ಮವಾದ ಒಂದು ಶರೀರ ಇದೆ ಅಂತ ನಮ್ಮ ಋಷಿಗಳಿಗೆ ಗೋಚರವಾಗಿತ್ತು, ಯೋಗಿಗಳಿಗೆ ಗೋಚರವಾಗಿತ್ತು. ಈ ಹೊತ್ತು ವಿಜ್ಞಾನಿ ಸೈಕಾಲಜಿಯಲ್ಲಿ ಡೆಪ್ ಸೈಕಾಲಜಿ ಅಥವಾ ಟ್ರಾನ್ಸ್ಪರ್ಸನಲ್ ಸೈಕಾಲಜಿ ಅಂತ ಒಂದು ಬಂದಿದೆ ಅಮೇರಿಕಾದಲ್ಲಿ, ಟೊಪೆಕಾದಲ್ಲಿ. ಸ್ಟುವರ್ಟ್ ಟ್ರೆಮ್ಲೋ ಅಂತ ಅವರು ಅದನ್ನು ಬೇಕಷ್ಟು ಸಂಶೋಧನೆ ಮಾಡಿದ್ದಾರೆ. ನಮಗೆ ಸೂಕ್ಷ್ಮವಾದ ಒಂದು ಶರೀರ ಇದೆ ಅಂತ ಗೊತ್ತಾಗಿದೆ. ಈ ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಪಂಚಪ್ರಾಣ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಅಸಂಖ್ಯ ಸಂಸ್ಕಾರಗಳನ್ನೊಳಗೊಂಡ ಶರೀರ ಬಿದ್ದು ಹೋದರೂ ನಾಶವಾಗದ, ನಮ್ಮ ವ್ಯಕ್ತಿತ್ವ ನಾಶ ಆಗೋದಿಲ್ಲ, ಅದು ಇದೆ ಅಂತ ಗೊತ್ತಾಗಿದೆ. ಅದಕ್ಕೆ ಸೂಕ್ಷ್ಮ ಶರೀರ ಅಂತ ಹೆಸರು. ಅಲ್ಲಿ ಅಶರೀರತ್ವಂ ಎನ್ನುವ ಶಬ್ದವನ್ನು ಉಪಯೋಗಿಸಿದ್ದಾರೆ ಆಚಾರ್ಯರು. ಶುದ್ಧತ್ವ, ಅಪಾಪವಿದ್ಧತ್ವ, ಏಕತ್ವ, ನಿತ್ಯತ್ವ, ಅಶರೀರತ್ವ, ಸ್ಥೂಲ ಸೂಕ್ಷ್ಮ ಕಾರಣ ಅಂತ ಇದೆ. ಎಲ್ಲ ಸೂಕ್ಷ್ಮ ಅತಿ ಸೂಕ್ಷ್ಮ ಸಂಸ್ಕಾರಗಳು ಬೀಜಭೂತವಾಗಿ ಇರತಕ್ಕಂಥದ್ದು. ಇದು ಕಲ್ಪನೆಯಲ್ಲ, ಥಿಯರಿಯೂ ಅಲ್ಲ.
ನೋಡಿ, ಆಲೋಚನೆ ಮಾಡಿ ನೋಡಿದರೆ ಗೊತ್ತಾಗ್ತದೆ. ನಾವು ಜಾಗೃತ ಅವಸ್ಥೆಯಲ್ಲಿರುವಾಗ ಈ ಹೊರ ಜಗತ್ತನ್ನು ನೋಡ್ತೇವೆ. ಅದೇ ನಾವು ಅಲ್ಲಿ ಸ್ವಿಚ್ ಆಫ್ ಮಾಡ್ತಾರೆ ಯಾರು, ಅಲ್ಲೇ ಮಲ್ಕೊಂಡಿದ್ರೆ ಇಡೀ ಜಗತ್ತು. ಅದಕ್ಕೆ ಚಂಡಿಯಲ್ಲಿ ಹೇಳಿದ್ದಾರೆ ಸಪ್ತಶತಿಯಲ್ಲಿ, ಯಾ ದೇವಿ ಸರ್ವಭೂತೇಷು ನಿದ್ರಾರೂಪೇಣ ಸಂಸ್ಥಿತ ಅಂತ. ಮಾತೆ ನಿದ್ರೆಯನ್ನು ಕೊಟ್ಟು ಬಿಡ್ತಾಳೆ, ಮಕ್ಕಳೇ ಮಲ್ಕೊಳ್ಳಿ ಸಾಕು ಅಂತ. ಅಲ್ಲೇ ಎಲ್ಲರೂ ಹೋದರು. ಆಮೇಲೆ ಅಲ್ಲಿ ಸ್ವಪ್ನ ಕಾಣ್ತೇವೆ ನಾವು, ಸ್ವಪ್ನ ಸೃಷ್ಟಿಯಾಗ್ತದೆ. ಸ್ಥೂಲವಾಗಿರುವಾಗ, ಎಚ್ಚರದಲ್ಲಿರುವಾಗ ಸ್ಥೂಲ ಜಗತ್ತನ್ನು ನೋಡ್ತೇವೆ, ಸೂಕ್ಷ್ಮವಾದಂಥ ಶರೀರದಲ್ಲಿರುವಾಗ ಸೂಕ್ಷ್ಮ ಜಗತ್ತನ್ನು ನೋಡ್ತೇವೆ. ಕೆಲವೊಮ್ಮೆ ಸೂಕ್ಷ್ಮವಾಗಿ ನಾವು ಸಂಚಾರ ಮಾಡೋದು ಉಂಟಂತ ಹೇಳ್ತಾರೆ ಕೆಲವರು. ನಮ್ಮ ಪ್ರೊಫೆಸರ್ ಒಬ್ಬರು ಹೇಳ್ತಾ ಇದ್ರು, ತನಗೊಂದು ಕಡೆಯಲ್ಲಿ ಒಂದು ದಿವಸ ಒಳ್ಳೆ ಒಂದು ಸ್ವಪ್ನ, ಒಂದು ದೇವಸ್ಥಾನವನ್ನು ನೋಡಿದೆ ಅಂತ. ಚೆನ್ನಾಗಿತ್ತು, ಎಲ್ಲ ನೋಡಿ ಬಂದೆ. ಅದು ನಾನು ಕೊನೆಗೆ 3-4 ವರ್ಷದ ನಂತರ ಆ ದೇವಸ್ಥಾನಕ್ಕೆ ನಾನು ಹೋದೆ. ಅದೇ ದೇವಸ್ಥಾನವನ್ನು ನಾನು ನೋಡಿದ್ದು ಅಂತ ಗೊತ್ತಾಯಿತು ಆಮೇಲೆ ಅಂತ ಹೇಳಿದರು. ಅಂದರೆ ಅದು ಸೂಕ್ಷ್ಮ ಶರೀರದ ಒಂದು ಪಯಣ ಅಂತ ನಾವು ಹೇಳಬಹುದು. ಆ ಸೂಕ್ಷ್ಮವಾದಂಥ ಈಗ ನಾವು ಕಾಣ್ತಕ್ಕಂಥ ಕಣ್ಣು, ಕಿವಿ, ಮೂಗು, ನಾಲಿಗೆ, ನಮ್ಮ ಚರ್ಮ ಹಾಗೂ ನಮ್ಮ ಪಂಚ ಜ್ಞಾನೇಂದ್ರಿಯಗಳು ಅಂತ ಹೇಳ್ತೇವೆ, ಪಂಚ ಕರ್ಮೇಂದ್ರಿಯಗಳಿವೆ, ಕೈ ಕಾಲು ಇತ್ಯಾದಿ. ಇವುಗಳು ಎಲ್ಲವೂ ಕೂಡ ದೇ ಆರ್ ನಾಟ್ ಲೊಕೇಟೆಡ್ ಇನ್ ಯುವರ್ ಫಿಸಿಕಲ್ ಬಾಡಿ, ದೇ ಆರ್ ಲೊಕೇಟೆಡ್ ಇನ್ ದ ಸಟಲ್ ಬಾಡಿ ಮೇಡ್ ಅಪ್ ಆಫ್ ಸಟಲ್ ಮಟೀರಿಯಲ್ ಪಾರ್ಟಿಕಲ್ಸ್. ಹೌದು, ದೇಹದಲ್ಲಿಯೇ ಅಲ್ಲ, ದೇಹದ ಮೂಲಕ ಕಿಟಕಿ ಒಳಗೆ, ಇದು ಕಿಟಕಿ, ಇದರಲ್ಲಿ ನೋಡ್ತಾ ಇದ್ದಾನೆ ಇವರು ಜಗದಾತ್ಮ ಅಂದರೂ ನೋಡ್ತಾ ಇದ್ದಾರೆ ಅಷ್ಟೇ. ಇದು ಹೋದರೂ ಕೂಡ ಒಳಗಡೆ ಆ ಕಿಟಕಿಗೆ ಕಣ್ಣಿಗೆ ಏನಾಗಲಿಲ್ಲ, ಅಲ್ಲಿ ಒಂದು ಕಿಟಕಿ ಉಂಟು. ಅದಕ್ಕೆ ಸೂಕ್ಷ್ಮ ಶರೀರ ಅಂತ ಹೇಳೋದು. ಶುದ್ಧತ್ವ, ಅಪಾಪ ವಿದ್ಧತ್ವ, ಏಕತ್ವ, ನಿತ್ಯತ್ವ, ಅಶರೀರತ್ವ ಇದೂ ಅಲ್ಲ. ಈ ಸ್ಥೂಲ ಶರೀರ ಬಿದ್ದು ಹೋದರೂ ಸೂಕ್ಷ್ಮವಾದಂಥ ಪಂಚ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಆಮೇಲೆ ಈ ಪ್ರಾಣಶಕ್ತಿ, ವೈಬ್ರೇಷನ್, ಮೈಂಡ್ ಹೀಗೆ 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 ಆಗ್ತಾ ಇದೆಯಲ್ಲ, ಅದು ಸಾಯುವುದಿಲ್ಲ. ಇದು ಎಲ್ಲವೂ ಒಂದು ಯೂನಿಟ್, ಅದಕ್ಕೆ ಸೂಕ್ಷ್ಮ ಶರೀರ ಅಂತ ಹೇಳುವಂಥದ್ದು. ಇದು ಆಲ್ಮೋಸ್ಟ್ ಇಟ್ ಈಸ್ ಬೀಯಿಂಗ್ ಪ್ರೂವ್ಡ್. ನಾವು ಅದನ್ನು ಅಧ್ಯಯನ ಮಾಡಿದವರಿಗೆ ಗೊತ್ತಾಗುತ್ತೆ, ಇಲ್ಲದಿದ್ದರೆ ಗೊತ್ತಾಗೋದಿಲ್ಲ. ಯೋಗಿಗಳಿಗೆ ಗೊತ್ತಾಗಿತ್ತು, ಋಷಿಮುನಿಗಳಿಗೆಲ್ಲ ಅನುಭವಕ್ಕೆ ಬಂದಂಥ ವಿಚಾರ. ಈಗಲೂ ಕೂಡ ಅಂಥವ್ರು ಇದ್ದಾರೆ. ಶರೀರ ಬಿಟ್ಟು ಬೇರೆ ಕಡೆ ಹೋಗಿ, ಆ ದಿವಸ ಇಂತಿಷ್ಟು ಜನ ಅಲ್ಲಿ ಬರ್ತಾ ಇದ್ರಲ್ಲ, ನೀನು ಇಂಥ ಸಾಲಿನಲ್ಲಿದೆಯಲ್ಲ, ಅವನು ರಾತ್ರಿ 11 ಗಂಟೆಗೆ ಬರ್ತಾ ಇದ್ದ. ಇವರು ಎಲ್ಲಿಗೂ ಹೋಗಲಿಲ್ಲ, ಆದರೆ ಇವ್ರಿಗೆ ಕಾಣಿಸಿತು, ಗೊತ್ತಾಯಿತು. ಅಂದರೆ ನೋಡಲಿಕ್ಕೂ ಆಗುತ್ತೆ ಅಂತ. ಅಂದರೆ ಇದು ಸ್ಥೂಲವಲ್ಲದ ಸೂಕ್ಷ್ಮವಾದ ಶರೀರ, ಇದೂ ಅಲ್ಲ ಆತ್ಮ. ಇನ್ನು ಗಾಢ ನಿದ್ರೆಯಲ್ಲಿ ಅದು ಎಂಥ ಒಂದು ಅನುಭವ ಪ್ರತಿಯೊಬ್ಬ ಜೀವಿಗೂ ಕೊಟ್ಟಿದ್ದಾರೆ ದೇವರು. ಈ ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಜಾತಿ, ಮತ, ಕುಲ, ಗೋತ್ರ ಭೇದವಿಲ್ಲದೆ ಪ್ರತಿಯೊಬ್ಬನು ದಿನವೂ ಕೂಡ ಆ ಪರಬ್ರಹ್ಮದ ಹತ್ರ ಸ್ವಲ್ಪ ಹೋಗ್ತಾನೆ. ಅದರೊಂದು ಪರದೆ ಮಾತ್ರ ಇದೆ ಅಲ್ಲಿ. ಆ ಪರದೆ ಇದ್ದದರಿಂದ ಪರದೆಯನ್ನು ದಾಟಿ ಆ ಕಡೆ ಹೋಗ್ಲಿಕ್ಕಾಗ್ತಾ ಇಲ್ಲ, ಹೊರತು ಅಲ್ಲಿ ಹೋಗಿ ವಾಪಸ್ ಬಂದುಬಿಡ್ತಾನೆ ಅಷ್ಟೆ. ನೋಡಿ, ಅದು ಯಾವುದು? ಕಾರಣ ಶರೀರ ಅಂತ ಹೇಳ್ತಾರೆ. ನಮ್ಮ ಎಲ್ಲ ಜನ್ಮಾಂತರದ ಸಂಸ್ಕಾರಗಳು ಸೂಕ್ಷ್ಮವಾಗಿ ಅಲ್ಲಿ ನಿಹಿತವಾಗಿವೆ. ಹೇಗೆ ವಿಶಾಲವಾದ ವಟವೃಕ್ಷ ಅತ್ಯಂತ ಸೂಕ್ಷ್ಮವಾದ ಬೀಜದಿಂದ ಹೊರಹೊಮ್ಮುತ್ತದೋ, ಅದೇ ರೀತಿಯಲ್ಲಿ ಮಾನವನಲ್ಲಿ ಕಂಡು ಬರತಕ್ಕಂಥ ಬೇರೆ ಬೇರೆ ಸಂಸ್ಕಾರಗಳು, ಆಶೆಗಳು, ಆಕಾಂಕ್ಷೆಗಳು, ಅವನ ಯೋಚನೆಗಳು, ಭಾವನೆಗಳು, ಅವನ ಈ ಸಂಬಂಧಗಳು, ಇವುಗಳು ಎಲ್ಲವುದರ ಸೂಕ್ಷ್ಮಾತಿ ಸೂಕ್ಷ್ಮವಾದ ಬೀಜರೂಪವಾಗಿರತಕ್ಕಂಥ ಒಂದು ಆ ಸ್ಥಿತಿ ಇದೆಯಲ್ಲ, ಅದಕ್ಕೆ ಕಾರಣ ಅಂತ ಹೇಳ್ತಾರೆ. ಅದೂ ಅಲ್ಲ, ಅಥವಾ ಅದರ ಹಿನ್ನೆಲೆಯಲ್ಲಿರುವ ಬೆಳಕು. ಅದರ ಹಿನ್ನೆಲೆಯಲ್ಲಿರುವ ಬೆಳಕು. ಬ್ಲ್ಯಾಕ್ ಬೋರ್ಡ್ ಇದೆಯಾ? ಅದನ್ನೇ ಅವರು ಹೇಳೋದನ್ನು ಅವರ ಪೀಠಿಕಾ ಭಾಗ ಇದು, ಈಶಾವಾಸ್ಯ ಉಪನಿಷತ್ತಿನ ಪೀಠಿಕಾ ಭಾಗದಲ್ಲಿ ಒಂದೊಂದು ಸೆಂಟೆನ್ಸ್ನಲ್ಲಿ, ಒಂದೊಂದು ವಾಕ್ಯದಲ್ಲಿ ಎಷ್ಟು ಸ್ಪಷ್ಟವಾಗಿ ಹೇಳಿಬಿಡ್ತಾರೆ. ನನಗೆ ಸನ್ಯಾಸಿ ಆಗೋದಕ್ಕೆ ಮೊದಲೇ ಇದನ್ನು ಬಾಯ್ಪಾಠ ಕಲ್ತ್ಕೊಂಡು ಬಿಟ್ಟಿದ್ದೆ. ಅದು ಈಗ ಇತ್ತೀಚೆಗೆಲ್ಲ ಹಳೇ ಕಾಲದ ಹಳೇ ವಿಚಾರ ಹೊರಗೆ ಆಗ್ತಾ ಇದ್ದೀನಿ ಅಷ್ಟೆ. ಈಶಾವಾಸ್ಯ ವಿತ್ಯಾದಯೋ ಮಂತ್ರ ಕರ್ಮಸು ಅವಿನಿಯುಕ್ತ ತೇಷಾಂ ಕರ್ಮಶೇಷಸ್ಯಾತ್ಮನೋ ಯಾಥಾತ್ಮ್ಯ ಪ್ರಕಾಶಕತ್ವಾತ್ ಯಾಥಾತ್ಮಂಚಾತ್ಮನಃ ಶುದ್ಧತ್ವ, ಅಪಾಪವಿದ್ಧತ್ವ, ಏಕತ್ವ, ನಿತ್ಯತ್ವ, ಅಶರೀರತ್ವ, ಸರ್ವಗತತ್ವಾದಿ ವಕ್ಷಮಾಣಂ ತಸ್ಯ ಕರ್ಮಣ ವಿರುದ್ಧತೆ ಇತಿ ಯುಕ್ತ. ಈ ವಿಷಯ ಕರ್ಮಸು ಅವಿನಿಯೋಗ. ಆದ್ದರಿಂದ ಇದು ಕರ್ಮದಲ್ಲಿ ಉಪಯೋಗಿಸ್ತಕ್ಕಂಥದ್ದಲ್ಲ. ಇದು ಎಲ್ಲ ಗುಣಗಳನ್ನು, ಇದನ್ನು ತತ್ವವನ್ನು ತಿಳಿಸಿಕೊಡುವುದಕ್ಕಾಗಿ, ಆತ್ಮತತ್ವವನ್ನು ತಿಳಿಸಿಕೊಡುವುದಕ್ಕಾಗಿ ಉಪನಿಷತ್ತು ಬಂದಿದೆ.
ಆತ್ಮತತ್ವವನ್ನು ಮುಂದೆ ಹೇಳ್ತಾರೆ. ಆತ್ಮಹೇವಂ ಲಕ್ಷಣಮಾತ್ಮನೋ ಯಾಥಾತ್ಮ್ಯಂ ಉತ್ಪಾದ್ಯಂ. ಅದು ಉತ್ಪತ್ತಿ ಮಾಡಲಿಕ್ಕಾಗೋದಿಲ್ಲ ಆತ್ಮತತ್ವವನ್ನು. ನೀವು ಪೂರ್ವಶಾಲೆ ಇಡ್ಲಿಯನ್ನು ಕಡುಬನ್ನು ಹುರಿಗಡೆ ಯಾವುದೋ ಬೇರೆ ಬೇರೆ ಕಡುಬುಗಳನ್ನು ವೆರೈಟೀಸ್ ಉಂಟಲ್ಲ, ಬೇರೆ ಬೇರೆ ಪದಾರ್ಥಗಳನ್ನು ಯಾವುದೋ ಕಾಂಬಿನೇಷನ್ ಮಾಡಿ ಒಂದು ಉತ್ಪತ್ತಿ ಮಾಡಬಹುದು. ಪರೋಡಾಶ, ಕಡುಬು, ಇಡ್ಲಿ, ದೋಸೆ, ವೆರೈಟೀಸ್, ಅದು ಉತ್ಪತ್ತಿ ಆಗ್ತದೆ. ಆತ್ಮ ಉತ್ಪತ್ತಿ ಆಗುವುದೇ ಇಲ್ಲ. ಅದಕ್ಕೆ ಯಾವ ಥರದ ಲೇಷವಲ್ಲ, ಅದು ನಿರಂತರ ಇದ್ದುಕೊಂಡಿರ್ತಕ್ಕಂಥದ್ದು. ಯಾಥಾತ್ಮ್ಯಂಚಾತ್ಮನ ಉತ್ಪತ್ತಿಯ ಹೌದು. ನಹ್ಯೇವಂ ಲಕ್ಷಣಮಾತ್ಮನೋ ಯಾಥಾತ್ಮ್ಯಂ ಉತ್ಪಾದ್ಯಂ ವಿಕಾರ್ಯಂ. ವಿಕಾರ್ಯ ಅಂತ ಹೇಳಿದ್ರೆ ವಿಕಾರವಾಗುವುದು. ಹಾಲಿಗೆ ಸ್ವಲ್ಪ ಹೆಪ್ಪಾಕಿ ಇಟ್ಟಿದ್ರೆ ರಾತ್ರಿ ಬೆಳಗಾಗುವಾಗ ಎಲ್ಲ ಮೊಸರಾಗಿದೆ. ಮತ್ತು ಸ್ವಲ್ಪ ಹೆಚ್ಚು ಹೊತ್ತಿಟ್ಟರೆ ಹುಳಿ ಅಂದರೆ ಏನು, ಭಯಂಕರ ಹುಳಿ ಆಗಿಬಿಡುತ್ತೆ, ವಿಕಾರವಾಗುತ್ತೆ. ಆತ್ಮತತ್ವ ವಿಕಾರವಾಗುವುದಿಲ್ಲ, ಅದನ್ನು ಉತ್ಪತ್ತಿ ಮಾಡಲಿಕ್ಕಾಗುವುದಿಲ್ಲ. ನಹ್ಯೇವಂ ಲಕ್ಷಣಮಾತ್ಮನೋ ಯಾಥಾತ್ಮ್ಯಂ ವಿಕಾರ್ಯಂ ಉತ್ಪಾದ್ಯಂ ಸಂಸ್ಕಾರ್ಯಂ ವಾ. ಸಂಸ್ಕರಣ ಮಾಡಲಿಕ್ಕಾಗುತ್ತೆ. ಆ ಭತ್ತವನ್ನು ಕೊಟ್ಟು ಅಕ್ಕಿ ಮಾಡಿದರೆ ಒಂದು ಸಂಸ್ಕಾರ ಆಯಿತು, ಅದಕ್ಕೆ ಅಕ್ಕಿ ಆಯಿತು. ಅದಕ್ಕೆ ಪಾಲಿಷ್ ಮಾಡಿದರೆ ನೋಡಲಿಕ್ಕೂ ಚೆನ್ನಾಗಿ ಕಾಣ್ತದೆ. ಹೀಗೆ ಇಲ್ಲಿ ಸಂಸ್ಕಾರ ಮಾಡಲಿಕ್ಕಾಗತ್ತೆ. ಆತ್ಮನಿಗೆ ಸಂಸ್ಕಾರ ಮಾಡಲಿಕ್ಕಾಗುವುದಿಲ್ಲ. ನಹ್ಯೇವಂ ಲಕ್ಷಣಮಾತ್ಮನೋ ಯಾಥಾತ್ಮ್ಯಂ ಉತ್ಪಾದ್ಯಂ ವಿಕಾರ್ಯಂ ಆಪ್ಯಂ. ಆಪ್ಯ ಅಂದರೆ ಪ್ರಾಪ್ಯ ಅಂತ ಹೇಳಿದರೆ ಪಡೆಯುವುದಕ್ಕಾಗುವುದಿಲ್ಲ. ಅದು ಎಲ್ಲೋ ಉಂಟು ಆತ್ಮ, ಅಲ್ಲಿ ಹೋಗಿ ಅದನ್ನು ಪಡ್ಕೊಂಡು ಬರುವಂಥ ಹಾಗಿಲ್ಲ. ಅಥವಾ ಸ್ವರ್ಗಲೋಕದ ಹಾಗೆ ಈ ದೇಹ ಬಿದ್ದು ಹೋದ ಮೇಲೆ ಬಹಳ ಪುಣ್ಯಕರ್ಮ ಮಾಡಿದವರಿಗೆ ಸ್ವರ್ಗಲೋಕ ಇದೆ ಅಂತ ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಅಲ್ಲಿ ಹೋಗಲಿಕ್ಕಾಗುತ್ತೆ. ಆದರೆ ಅದೊಂದು ದಿವ್ಯವಾದ ಸ್ಥಾನ, ಸುಮ್ಮನೆ ಲಭ್ಯವಾಗುವುದಿಲ್ಲ. ಬಹಳ ಪುಣ್ಯಕರ್ಮ ಮಾಡಿರಬೇಕು. ಅಂಥ ವ್ಯಕ್ತಿಗೆ ಆ ದಿವ್ಯ ಲೋಕ ಸಿಗುತ್ತೆ, ಅಲ್ಲಿ ದಿವ್ಯವಾದ ಆನಂದವೂ ಸಿಗ್ತದೆ ಅಂತ. ಅದು ಇದು ಆತ್ಮತತ್ವ ಅಂದರೆ ಅದು ಅಲ್ಲಿ ಹೋಗೋದು ಬರುವುದೇ ಇಲ್ಲ. ಅದು ಒಳಗಡೆ ಅಂತರ್ಯದಲ್ಲೇ ಇದೆ ಸದಾಕಾಲ. ಅದನ್ನೇ ಅವರು ಹೇಳಿದರು. ನಹ್ಯೇವಂ ಲಕ್ಷಣಮಾತ್ಮನೋ ಯಾಥಾತ್ಮ್ಯಂ ಉತ್ಪಾದ್ಯಂ ವಿಕಾರ್ಯಂ ಆಪ್ಯಂ ಸಂಸ್ಕಾರ್ಯಂ ಕರ್ತೃಭೋಕ್ತೃರೂಪಂ ವಾ. ನೋಡಿ, ನಾನು ಕರ್ತ, ನಾನು ಭೋಕ್ತ, ನಾನು ಇದನ್ನು ಮಾಡ್ತೇನೆ, ನಾನು ಅದನ್ನು ಪಡಿತೇನೆ ಅಂತಕ್ಕಂಥ ಕರ್ತೃತ್ವ ಭೋಕ್ತೃತ್ವ ಅಭಿಮಾನಿಯಾದಂಥ ಆ ಚೇತನವೂ ಅಲ್ಲ, ಜೀವಾತ್ಮನೂ ಅಲ್ಲ. ಅದಕ್ಕೆ ಕರ್ಮಕ್ಕೆ ಸಂಬಂಧಪಟ್ಟದ್ದಾದರೆ ಇದು ಯಾವುದೂ ಅಲ್ಲ ಆತ್ಮತತ್ವ. ನಹ್ಯೇವಂ ಲಕ್ಷಣಮಾತ್ಮನೋ ಯಾಥಾತ್ಮ್ಯಂ ಉತ್ಪಾದ್ಯಂ ವಿಕಾರ್ಯಂ ಆಪ್ಯಂ ಸಂಸ್ಕಾರ್ಯಂ ಕರ್ತೃಭೋಕ್ತೃರೂಪಂ ವಾ ಏನ ಕರ್ಮಶೇಷತಾ ಸ್ಯಾತ್. ಅದು ಕರ್ಮಶೇಷವಾಗಬೇಕಾಗಿದ್ದರೆ ಜೀವಾತ್ಮನನ್ನು ನೀವು ಕರ್ಮಶೇಷ ಅಂತ ಹೇಳಬಹುದು. ಯಾಕಂದರೆ ಕರ್ಮವನ್ನು ಮಾಡ್ತಾನೆ, ಫಲವನ್ನು ಅನುಭವಿಸ್ತಾನೆ. ಸತ್ಕರ್ಮವನ್ನು ಮಾಡಿದರೆ ಸತ್ಫಲವನ್ನು ಅನುಭವಿಸ್ತಾನೆ, ಸುಖವನ್ನು ಅನುಭವಿಸ್ತಾನೆ. ದುಷ್ಟಕರ್ಮವನ್ನು ಮಾಡಿದರೆ ದುಃಖರೂಪವಾದ ಫಲವನ್ನು ಅನುಭವಿಸ್ತಾನೆ. ಜಗತ್ತಿಗೆ ಬರ್ತಾನೆ, ಹೋಗ್ತಾ ಇದ್ದಾನೆ, ಬರ್ತಾ ಹೋಗ್ತಾ ಇದ್ದಾನೆ. ಇದೆಲ್ಲ ಸಾಧ್ಯ. ಜೀವಾತ್ಮನನ್ನು ನೀವು ಹಾಕಿ ಹೊರತು ಹೇಳ್ಬೋದಾದರೆ ಪರಮಾತ್ಮನೂ ಸ್ಥೂಲ ಸೂಕ್ಷ್ಮ ಕಾರಣಕ್ಕೂ ಅತೀತನಾದಂಥ. ಇದು ಮೇಲೆ ಇಡಬೇಕಾ? ಸ್ವಲ್ಪ ಒಂದು ಚಿತ್ರ ಹುರಿದ್ರೆ ಆಯಿತು. ನಾನು ಮಾಡ್ತೇನೆ. ಯಾರು ಪಾಸವೇ ಆದದ್ದು? ಪಾಸವೇ ಆದದ್ದು ಯಾರು? ಪಾಸವೇ ಆದದ್ದು ಇವರು ಹೀಗಿದ್ದಾರೆ ಅಂತ ಅರ್ಥ ಅಲ್ಲ. ಇದಕ್ಕೆ ಸೂಕ್ಷ್ಮವಾದ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಪ್ರಾಣ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಆಮೇಲೆ ಸಂಸ್ಕಾರಗಳು. ನೀವು ಏನು ಕೇಳಿದ್ದೀರೋ, ಏನು ಕಂಡಿದ್ದೀರೋ, ಏನು ಊಟ ಮಾಡಿದ್ದೀರೋ, ಏನು ಅನುಭವಿಸಿದ್ದೀರೋ, ಯಾರೋ ನಿಮಗೆ ಬೈದದ್ದು ಅವನನ್ನು ನೋಡ್ಕೋತಾನೆ. ಸತ್ತೋದ್ರೂ ಬಿಡೋದಿಲ್ಲ, ಪ್ರೇತಾಗಿ ಬಂದು ಕಾಡ್ತೇನೆ ಅಂತ ಹೇಳಿದ್ದು ಎಲ್ಲ ಇದೆ ಇಲ್ಲಿ. ಈ ಜೀವಾತ್ಮ ದೇಹ ಬಿದ್ದು ಹೋದ್ಮೇಲೆ ಇವನೇ ಜೀವಾತ್ಮ. ಈ ಜೀವಾತ್ಮನು ಈ ಸಾಮಾನ್ಯವಾಗಿ ಸ್ವಪ್ನದ ಸ್ಥಿತಿಯಲ್ಲಿ ಇಲ್ಲಿರ್ತಾನೆ ಅಂತ. ಸ್ವಪ್ನದ ಸ್ಥಿತಿಯಲ್ಲಿ ಗಾಢ ನಿದ್ರೆಯಲ್ಲಿ ಇಲ್ಲಿಯೇ ಪರ್ದೆ ಹಾಕಿದೆ. ಇಲ್ಲಿವರೆಗೆ ಹೋಗ್ತೇವೆ ನಾವು, ಆದರೆ ಇಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಆತ್ಮತತ್ವ ಇರುವುದು. ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದು, ಚಂದ್ರನ ಬೆಳಕು ಭೂಮಿಯ ಮೇಲೆ ಬಿದ್ದ ಹಾಗೆ ಆತ್ಮದ ಬೆಳಕಿನಿಂದ ಇದು ಆಕ್ಟಿವೇಟ್ ಆಗಿ, ಆಮೇಲೆ ಇದು ಸಹ ಇಲ್ಲಿರುವಾಗ ಇದು ಆಕ್ಟಿವೇಟ್ ಆಗಿ ಕುಣಿತದೆ. ಇದನ್ನು ಕಳಿಸಿ ಹಾಕೊಂಡ್ರೆ ಇದಕ್ಕೇನು ನಾಶ ಆಗಲಿಲ್ಲ, ವ್ಯಕ್ತಿತ್ವ ನಾಶವಾಗಿಲ್ಲ. ಇದರ ಹಿನ್ನೆಲೆಯಲ್ಲಿ ಆ ಪರಮಾರ್ಥ ತತ್ವಕ್ಕೆ ಹೋಗಬೇಕಾದ್ರೆ ಮನಸ್ಸನ್ನು ಅಲ್ಲಿಗೆ ಕಲಿಸ್ಬೇಕು, ಏಕೀಕರಣ ಮಾಡಬೇಕು, ಅದಕ್ಕೆ ಹೋರಾಡಬೇಕು.
ಕ್ಲಿಯರ್ ಆಯ್ತಲ್ಲ. ಅದಕ್ಕೆ ಅವ್ರು ಹೇಳೋದು ಅಶರೀರತ್ವಂ, ಈ ಸ್ಥೂಲ ಶರೀರ ಅಲ್ಲ, ಸೂಕ್ಷ್ಮ ಶರೀರ ಅಲ್ಲ, ಕಾರಣ ಶರೀರವೂ ಅಲ್ಲ, ಆತ್ಮತತ್ವ, ಶುದ್ಧತ್ವ, ಅಪಾಪವಿದ್ಧತ್ವ, ನಿತ್ಯತ್ವ, ಅಶರೀರತ್ವ, ಸರ್ವಗತತ್ವ. ಈ ಆತ್ಮತತ್ವ ನಮ್ಮ ಹಿಂದೆ ಮಾತ್ರ ಇದೆ ಅಂತಲ್ಲ. 5,000 ಮಡಿಕೆಗಳನ್ನು ಇಟ್ಟರೆ 5,000 ಮಡಿಕೆಗಳ ಒಳಗಡೆಯೂ ಕೂಡ ಆಕಾಶ ತತ್ವ ಇದೆ. ಕೋಟಿಗಟ್ಟಲೆ ಜನರಿದ್ದರೂ ಕೂಡ ಪರಮಾರ್ಥ ತತ್ವ ಇದೆಯಲ್ಲ, ಆತ್ಮತತ್ವ, ಅದಕ್ಕೇನೂ ಕೊರತೆ ಇಲ್ಲ, ಅದು ಸದಾ ಇದೆ.